ನಮಸ್ಕಾರ ಕರುನಾಡು. ನಾನು ನಿಮ್ಮ ವರುಣ್ ಕೃಷ್ಣ. ಟೈಮ್ ಆ್ಯಂಡ್ ಟ್ರೂತ್ ಕನ್ನಡ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಅಂಬಿಕಾ ಯಾರೆಂದು ತಿಳಿದುಕೊಳ್ಳೋಣ. ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಧರ್ಮ, ನೈತಿಕತೆ, ನಿರ್ಧಾರಗಳ ಪರಿಣಾಮ ಮತ್ತು ಜೀವನದ ಅರ್ಥಗಳ ಮಹಾಗ್ರಂಥ. ಆದರೆ ಈ ಗ್ರಂಥದಲ್ಲಿ ಕೆಲವು ಪಾತ್ರಗಳು ಹೆಚ್ಚು ಪ್ರಸಿದ್ಧವಾಗಿದ್ದು ಕೆಲವರು ಮರೆತು ಹೋಗಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಂಥ ಒಬ್ಬ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದು ಅಂಬಿಕಾ. ಅಂಬಿಕಾ ಯಾರು? ಅವರು ಏಕೆ ಮಹಾಭಾರತದಲ್ಲಿ ಮುಖ್ಯ ಪಾತ್ರವಲ್ಲದಿದ್ದರೂ ಅವರ ಪಾತ್ರದ ಪರಿಣಾಮ ಇಡೀ ಕೌರವ ವಂಶದ ಮೇಲೆ ಬಿದ್ದಿತು? ಅಂಬಿಕಾ ಕಾಶಿ ದೇಶದ ರಾಜನ ಮಗಳು. ಅಂಬಾಲಿಕಾ ಮತ್ತು ಅಂಬೆಯ ಅಕ್ಕ. ಈ ಮೂವರು ತಮ್ಮ ಸ್ವಯಂವರ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದ್ದರು. ಆದರೆ ಅವರ ಜೀವನದ ದಿಕ್ಕು ಭೀಷ್ಮನ ಪ್ರವೇಶದಿಂದ ಬದಲಾಗಿತ್ತು. ಭೀಷ್ಮನು ತನ್ನ ಅಣ್ಣ ವಿಚಿತ್ರ ವೀರ್ಯನಿಗೆ ಸ್ತ್ರೀಯರ ಅವಶ್ಯಕತೆ ಇದ್ದ ಕಾರಣದಿಂದ ಸ್ವಯಂವರಗೆ ಹೋದ ತಕ್ಷಣ 3 ಸೋದರಿಯರನ್ನು ತನ್ನ ರಥದಲ್ಲಿ ಎಳೆದೊಯ್ದನು. ಈ ಘಟನೆ ಆ ಕಾಲದಲ್ಲಿ ರಾಜಕೀಯ ತಂತ್ರಗಳ ಭಾಗವಾಗಿತ್ತು. ತಾನು ತ್ಯಾಗ ಮಾಡಿದ ಸಿಂಹಾಸನಕ್ಕಾಗಿ ರಾಜವಂಶ ಮುಂದುವರೆಯಬೇಕೆಂಬುದು ಭೀಷ್ಮನು ಈ ಕ್ರಮವನ್ನು ಕೈಗೊಂಡನು. ಅಂಬಿಕಾ ಮತ್ತು ಅಂಬಾಲಿಕಾ ಇವರ ಪ್ರತಿಕ್ರಿಯೆ ವಿಭಿನ್ನವಾಗಿತ್ತು. ಅಂಬಾ ಒಬ್ಬ ರಾಜನನ್ನು ಪ್ರೀತಿಸುತ್ತಿದ್ದೆ ಎಂದಳು. ಆದ್ದರಿಂದ ಭೀಷ್ಮನು ಅವಳನ್ನು ಮರಳಿ ಕಳಿಸಿದ. ಆದರೆ ಅಂಬಿಕಾ ಮತ್ತು ಅಂಬಾಲಿಕನನ್ನು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಿಕೊಟ್ಟರು. ಈ ವಿಚಿತ್ರ ವೀರ್ಯ ಕೆಲವೇ ವರ್ಷಗಳಲ್ಲಿ ಕ್ಷಯರೋಗದಿಂದ ಮರಣ ಹೊಂದಿದನು. ಆದರೆ ರಾಜವಂಶ ಮುಂದುವರೆಯಬೇಕೆಂಬುದು ಅಗತ್ಯ ಇನ್ನೂ ಉಳಿದಿತ್ತು. ಆಗ ಬಂದವರೇ ವ್ಯಾಸಮುನಿ. ಅವರು ತಪಸ್ಸಿನಲ್ಲಿ ತೊಡಗಿದ ಕಾರಣ ಅವರ ದೇಹ ಭಯಂಕರವಾಗಿ ಕಾಣುತ್ತಿತ್ತು. ಆದರೆ ಅವರು ಶುದ್ಧ ಸತ್ವಪುರುಷ. ಸತ್ಯವತಿಯವರ ಸಲಹೆಯಿಂದ ವ್ಯಾಸರು ರಾಜವಂಶ ಮುಂದುವರೆಸಲು ಅಂಬಿಕಾ ಮತ್ತು ಅಂಬಾಲಿಕೆಯೊಂದಿಗೆ ಸಂತಾನೋದ್ಭವಕ್ಕೆ ಸಿದ್ಧರಾದರು. ಅಂಬಿಕಾ ವ್ಯಾಸರನ್ನು ನೋಡಿದ ಕ್ಷಣದಲ್ಲಿ ಭಯದಿಂದ ಕಣ್ಣು ಮುಚ್ಚಿದರು. ಅವರು ಮನಸ್ಸಿನಲ್ಲಿ ಆತಂಕದಿಂದ ತುಂಬು ಹೋಗಿದ್ದರು. ಆ ಭೀತಿಯ ಸ್ಥಿತಿಯಲ್ಲಿ ಅವರು ಗರ್ಭವತಿಯಾದರು. ಈ ಕಾರಣದಿಂದ ಅವರ ಮಗ ಧೃತರಾಷ್ಟ್ರನಿಗೆ ಕಣ್ಣುಗಳಿಲ್ಲದೆ ಜನನವಾಯಿತು. ಅವರು ದೃಷ್ಟಿಹೀನತೆ ಕೇವಲ ದೈಹಿಕವಲ್ಲ, ಅದು ಧರ್ಮದ ದೃಷ್ಟಿಕೋನದಲ್ಲೂ ಭೀತಿಯಿಂದ ಜನಿಸಿದ ಫಲವು. ಧೃತರಾಷ್ಟ್ರ ದೃಷ್ಟಿಹೀನ. ಅವರು ಕಷ್ಟಪಡಬೇಕಾಗಿಲ್ಲ. ಆದರೆ ಕೋಪದಿಂದ, ಅಹಂಕಾರದಿಂದ ತಮ್ಮ ಮಕ್ಕಳ ಕೋಪವನ್ನು ಆಳದ ಮಟ್ಟದಲ್ಲಿ ತಡೆಹಿಡಿಯಲಿಲ್ಲ. ಅವರ ನಿರ್ಧಾರಗಳು ಮಹಾಭಾರತದ ಯುದ್ಧದ ಪ್ರೇರಣೆ. ಹೀಗಾಗಿ ಅಂಬಿಕಾದ ಪಾತ್ರ ಏನನ್ನು ಪ್ರತ್ಯಕ್ಷವಾಗಿ ಮಾಡದಿದ್ದರೂ ಪರಿಣಾಮದಲ್ಲಿ ದೊಡ್ಡ ಪಾತ್ರವಾಗಿದೆ. ಆಧ್ಯಾತ್ಮಿಕವಾಗಿ ಈ ಕಥೆಯು ನಮಗೆ ಹೇಳುವುದು ನಮ್ಮ ಮನಸ್ಸಿನ ಶುದ್ಧತೆ, ನಮ್ಮ ಭಾವನೆಗಳು, ನಮ್ಮ ಕರ್ತವ್ಯದ ನಿಷ್ಠೆ ನಮ್ಮ ಮುಂದಿನ ತಲೆಮಾರಿಗೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದು. ಅಂಬಿಕಾ ಧರ್ಮಪಾಲಕಿಯಾಗಿದ್ದರೂ ಭಯದಿಂದ ನಿರ್ಧಾರ ತೆಗೆದುಕೊಂಡಳು. ಅಂತಿಮವಾಗಿ ಅಂಬಿಕಾ ಕೇವಲ ಧೃತರಾಷ್ಟ್ರನ ತಾಯಿಯೇ ಅಲ್ಲ, ಅವರು ಧರ್ಮ ಮತ್ತು ಭೀತಿಯ ನಡುವಿನ ಆಂತರಿಕ ಸಂಘರ್ಷದ ಚಿಹ್ನೆ. ಅವರು ತ್ಯಾಗದ ರೂಪ, ಅವರ ಶುದ್ಧ ಮನಸ್ಸಿನ ಅಗತ್ಯತೆಯ ಬೋಧನೆ. ಅವರು ಕಥೆಯು ನಮಗೆ ಎಷ್ಟೊಂದು ಆಳವಾದ ಪಾಠ ನೀಡುತ್ತದೆ ಎಂಬುದು ನಮಗೆ ತಿಳಿಯುತ್ತದೆ. ಇಂತಹ ಅಪ್ರತಿಷ್ಠವಾದ ಪಾತ್ರಗಳ ಕಥೆಯೇ ಮಹಾಭಾರತದ ನಿಜವಾದ ರಸವಾಗಿದೆ. ಅಂಬಿಕಾ, ಅಂಬಾಲಿಕಾ, ಕುಂತಿ, ಮಾದ್ರಿ ಇವರ ಪ್ರತಿಯೊಬ್ಬರ ಕಥೆಯು ಧರ್ಮ ಮತ್ತು ಮಾನವತೆಯ ಮಧ್ಯದ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಈ ಕತೆ ನಿಮಗೆ ಇಷ್ಟವಾಯಿತು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ಧರ್ಮಪೂರ್ಣ, ಮಕ್ಕಳಿಗೆ ಅರ್ಥವಾಗುವ ಮಹಾಭಾರತ ಕಥೆಗಳಿಗೆ ನಮ್ಮ ಜೊತೆಗಿರಿ. ಧರ್ಮದ ಪ್ರಚುರತೆಯ ಈ ಯಾತ್ರೆಯಲ್ಲಿ ನಿಮ್ಮನ್ನು ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ಹರೇ ಕೃಷ್ಣ.